ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಒಂದು ರಾಜ್ಯದ ಮಹಿಳೆಯರಿಗೆ ಒಂದು ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಇದೆ. ತುಂಬ ದೊಡ್ಡ ಮಟ್ಟದ ಸಿಹಿ ಸುದ್ದಿ ಏನಲ್ಲ ಅಂದರೂ ತಕ್ಕ ಮಟ್ಟಿಗೆ ಒಂದು ಸಿಹಿ ಸುದ್ದಿ. ಜೊತೆಗೆ BPL ಕಾರ್ಡ್ ಇರುವಂಥವ್ರಿಗೂ ಕೂಡ ಇದೊಂಚೂರು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಈ ಬಾರಿ ಬಜೆಟು ಟೋಟಲ್ 4,50,000 ಕೋಟಿ ರೂಪಾಯಿಗೂ ಮೀರಿರುವಂತಹ ಸಾಧ್ಯತೆ ಇದೆ. ಸೊ ಈ ಒಂದು ಬಡ್ಜೆಟ್ನಲ್ಲೇ BPL ಕಾರ್ಡ್ದಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಇದೆ. ಜೊತೆಗೆ ಮಹಿಳೆಯರು ಯಾರೆಲ್ಲ ಗೃಹಲಕ್ಷ್ಮಿ ಹಣವನ್ನು ತಗೋತಾ ಇದ್ದಾರೆ ಅಂಥವರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಯಾರಿಗೆಲ್ಲ ಮನೆಗಳಿಲ್ವೋ ಅಂದರೆ ವಸತಿ ರಹಿತರು ಯಾರೆಲ್ಲ ಇದ್ದೀರೋ ಅಂಥವರಿಗೂ ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು ಕೊಡ್ತಾ ಇದ್ದಾರೆ. ಅದೇ ಒಂದು 7ನೇ ಗ್ಯಾರಂಟಿ ರೀತಿ ಕೂಡ ವರ್ಕ್ ಆಗುವಂತಹ ಸಾಧ್ಯತೆ ಇದೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದು ಬಂದು BPL ಕಾರ್ಡ್ ಇರುವಂಥವ್ರಿಗೆ ಇರುವಂತಹ ಸುದ್ದಿ. BPL ಕಾರ್ಡ್ ಇರುವಂಥವ್ರಿಗೆ ಇಷ್ಟು ದಿನಗಳ ಕಾಲ ಏನು 10 kg ಅಕ್ಕಿಯನ್ನು ಕೊಡ್ತಾಯಿದ್ರು ಒಬ್ಬೊಬ್ಬರಿಗೆ, ಇನ್ನು ಮುಂದೆ ಈ ಹಿಂದೆನೇ ಅದನ್ನು ಯೋಜನೆ ರೂಪಿಸಿದಂತೆ ಇಂದಿರಾ ಕಿಟ್ ಅಂತ ಏನು ಮಾಡಿದರು 10 kg ಅಕ್ಕಿ ಬದಲಾಗಿ 5 kg ಅಕ್ಕಿ ಜೊತೆಗೆ ಇನ್ನೊಂದಿಷ್ಟು ಪದಾರ್ಥಗಳನ್ನು ಈ ಬಾರಿ ಕೊಡಬೇಕು ಅಂತ ಅಂದ್ಬಿಟ್ಟು, ಅಂದರೆ ಈಗ ನೆಕ್ಸ್ಟ್ ಬಜೆಟಲ್ಲಿ ಅನೌನ್ಸನ್ನು ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಇನ್ನು ಮುಂದೆ ಇಂದಿರಾ ಕಿಟ್ ಮೂಲಕ ಅದಕ್ಕೆಲ್ಲ ಸಂಪೂರ್ಣ ತಯಾರಿ ಕೂಡ ಮಾಡಿದ್ದಾರೆ. ಅದು ಸ್ಟಾಕ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಸೊ ಈ ಬಜೆಟಲ್ಲಿ ಅನೌನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ತಿಂಗಳು ಅಥವಾ ಇನ್ನು 1 ತಿಂಗಳು ಗ್ಯಾಪ್ ತಗೊಂಡು ಅಂದರೆ ಏಪ್ರಿಲ್ ತಿಂಗಳಿಂದ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಒಬ್ಬ ವ್ಯಕ್ತಿಗೆ 5 kg ಅಕ್ಕಿ, ಇನ್ನು 5 kg ಬದಲಾಗಿ ಏನೇನೆಲ್ಲ ವಸ್ತುಗಳು ಸಿಗುತ್ತೆ ಅಂತ ಹೇಳ್ತೀನಿ. 5 kg ಅಕ್ಕಿ, ಇನ್ನು 5 kg ಬದಲಿಗೆ 1 kg ತೊಗರಿಬೇಳೆ, ಹಸಿರು ಕಾಳು, ಅಂದರೆ 1 kg ತೊಗರಿಬೇಳೆ ಇರಲ್ಲ, ಇಬ್ಬರು ಸದಸ್ಯರು ಇರುವಂತಹ ಮನೆಗೆ ಅರ್ಧ kg ತೊಗರಿಬೇಳೆ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಅಂದರೆ ಕಂಪ್ಲೀಟ್ 4 ಜನ ಇರುವಂತಹ ಸದಸ್ಯರಿಗೆ ಹೇಳ್ತಾ ಇರೋವಂಥದ್ದು ನಾನು. ಒಬ್ಬೊಬ್ಬರಿಗೆ 5 kg ಅಕ್ಕಿ, ಜೊತೆಗೆ ಒಂದು ಕುಟುಂಬಕ್ಕೆ 1 kg ತೊಗರಿಬೇಳೆ, ಹೆಸರು ಕಾಳು, ಸಕ್ಕರೆ 1 kg ಸಕ್ಕರೆ, ಉಪ್ಪು, 1 ಲೀಟ್ರ್ ಅಡುಗೆ ಎಣ್ಣೆ. ಅಡುಗೆ ಎಣ್ಣೆ ಯಾವ್ದು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ 1 ಲೀಟ್ರ್ ಅಡುಗೆ ಎಣ್ಣೆ, ಅದು ಕಡಲೆಕಾಯಿ ಎಣ್ಣೆ ಕೊಡ್ತಾರೋ ಅಥವಾ ಬೇರೆ ರೀತಿಯಾದಂತಹ ಈ ಪಾಮ್ ಆಯಿಲ್ ಕೊಡ್ತಾರೋ ಏನೋ ಗೊತ್ತಿಲ್ಲ. 1 ಲೀಟ್ರ್ ಅಡುಗೆ ಎಣ್ಣೆ ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಮಾಡಿದ್ದಾರೆ. ಇದಿಷ್ಟು ವಸ್ತುಗಳನ್ನು ಇನ್ನು ಮುಂದೆ ನೀವು ನಿಮ್ಮ ಒಂದು ರೇಷನ್ ಜೊತೆಗೆ ಇಂದಿರಾ ಕಿಟ್ ಮೂಲಕ ಪಡ್ಕೋಬಹುದಾಗಿದೆ. ಇನ್ನು ಇದರ ಜೊತೆಗೆ ಗೃಹಲಕ್ಷ್ಮಿಯರಿಗೆ ಏನು ಸಿಹಿ ಸುದ್ದಿ ಅಂತಂದರೆ, ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ವರ್ಷಕ್ಕೆ ಅಂದರೆ ಪ್ರತಿ ತಿಂಗಳು 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ, ಅಂದರೆ ಗ್ಯಾಪ್ ಕೊಡ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಬಟ್ ಆ ಒಂದು 2,000 ರೂಪಾಯಿ ಜೊತೆಗೆ ವರ್ಷಕ್ಕೆ 2 ಸೀರೆಗಳನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಕಾರಣ ಗೊತ್ತಿಲ್ಲ, ಸೀರೆಗಳನ್ನು ಕೊಟ್ಟರು ಹೆಣ್ಣುಮಕ್ಳು ಖುಷಿ ಆಗ್ತಾರೆ ಅನ್ನೋ ಕಾರಣ ಇರ್ಬೋದೇನೋ. ಸೊ ಹೆಣ್ಣು ಮಕ್ಕಳ ಓಲೈಕೆ ಮಾಡಲಿಕ್ಕೋಸ್ಕರ ಇದ್ರ ಬದಲು ಬೇರೆ ಎಜುಕೇಷನ್ ಸಿಸ್ಟಮಲ್ಲೆಲ್ಲ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ತಂದಿದ್ರೆ ಆಗ್ತಿತ್ತು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಆ ಥರ ಎಲ್ಲ. ಬಟ್ ಗೊತ್ತಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ ಮೂಲಕ ಯಾರೆಲ್ಲ ಫಲಾನುಭವಿಗಳಿದ್ದೀರಾ, ಅದು ಕಡಿಮೆ ಅಲ್ಲ, 1.2 ಕೋಟಿ ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿರುವಂಥದ್ದು. ಅವರೆಲ್ಲರಿಗೂ ಕೂಡ ವರ್ಷಕ್ಕೆ 2 ಸೀರೆಗಳನ್ನು ಉಡುಗೊರೆಯಾಗಿ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದಾರೆ. ಕ್ವಾಲಿಟಿ ಯಾವ ಮಟ್ಟಕ್ಕೆ ಇರುತ್ತೆ ಅದೆಲ್ಲ ಏನೂ ಗೊತ್ತಿಲ್ಲ, ಅದು ಒಂದು ಸತಿ ತಗೊಂಡ್ಮೇಲೆ ಗೊತ್ತಾಗುವಂಥದ್ದು. ಬಟ್ ಕೊಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದನ್ನು ಕೂಡ ಈ ಒಂದು ಬಜೆಟ್ನಲ್ಲೇ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಒಂದು ಸೀರೆಗಳನ್ನು ಗೃಹಲಕ್ಷ್ಮಿ ಸ್ವಸಹಾಯ ಸಂಘಗಳೇನು ಮಾಡ್ತಾ ಇದ್ದಾರೆ, ಸ್ತ್ರೀ ಶಕ್ತಿ ಸಂಘಗಳು, ಆ ಒಂದು ಸಂಘಗಳ ಮೂಲಕ ವಿತರಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ 3ನೇದೇನು ಅಂದರೆ, ಇದು ವಸತಿ ರಹಿತರಿಗೆ ಇದೊಂದು ಒಳ್ಳೆಯ ವಿಚಾರ. ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಮನೆ ಇಲ್ಲದೆ ಇರೋವಂಥವರಿಗೆ ಸಾಕಷ್ಟು ವಿಚಾರದಲ್ಲಿ ಏನಾಗುತ್ತೆ ಅಂತಂತಂದರೆ, ಈ ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಇಲ್ಲಿ ಅವ್ರವ್ರಿಗೆ ಬೇಕಾದವರಿಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮೂಲಕನೋ ಇನ್ಯಾವುದೋ ರೀತಿಯಲ್ಲಿ ಮನೆಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋವಂಥದ್ದಾಗಿರ್ಬೋದು, ಸೈಟ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋವಂಥದ್ದಾಗಿರ್ಬೋದು, ಲಂಚ ಕೊಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋವಂಥದ್ದಾಗಿರ್ಬೋದು, ಈ ರೀತಿಯೆಲ್ಲ ನಡೀತಾ ಇರುತ್ತೆ. ನಿಜವಾದ ಫಲಾನುಭವಿಗಳಿಗೆ ಈ ಏನು ಗೌರ್ನಮೆಂಟ್ ಕಡೆಯಿಂದ ಬರುವಂತಹ ಸೈಟ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಸ್ಯಾಂಕ್ಷನ್ ಆಗೋದಿಲ್ಲ ಅನ್ನುವಂತಹ ಒಂದು ಆರೋಪಗಳು ಕೂಡ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ನಿಜವಾದ ಫಲಾನುಭವಿಗಳಿಗೆ ಒಂದು 10% ತಲುಪಿದ್ರೆ ಇನ್ನು 90% ಅರ್ಹರಲ್ಲ, ಅನರ್ಹರಿಗೆ ಅದು ಒಂದು ಇನ್ಫ್ಲೂಯೆನ್ಸ್ ಮೂಲಕನೋ ಇನ್ನೇನೋ ಮೂಲಕನೋ ಕೊಡುವಂಥದ್ದು ನಡೀತಾ ಇದೆ ಅನ್ನುವಂತಹ ಒಂದು ಆರೋಪ ಇದೆ. ಸೊ ಈ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕುವ ಒಂದು ದೃಷ್ಟಿಯಿಂದ
ನೇರವಾಗಿ ಯಾರಿಗೆಲ್ಲ ಈಗ ಹೆಂಗೆ ಗೃಹಲಕ್ಷ್ಮಿ ಹಣ ನೇರವಾಗಿ ಬರುತ್ತೋ ಅಂದರೆ ಸ್ವಲ್ಪ ಲೇಟ್ ಆದರೂ ನಿಧಾನವಾಗಿ ಒಟ್ಟಲ್ಲಿ ನೇರವಾಗಿ ಬರುತ್ತೋ ಆ ರೀತಿಯಾಗಿ ನೇರವಾಗಿ ಮನೆಗಳು ಸ್ಯಾಂಕ್ಷನ್ ಆಗುವಂಥದ್ದು ಇರ್ಬೋದು, ಅದಕ್ಕೆ ಹಾಗೆ ಸೈಟ್ಗಳ ನಿವೇಶನಗಳ ಸ್ಯಾಂಕ್ಷನ್ ಮಾಡುವಂಥದ್ದು ಇರ್ಬೋದು. ಇದಕ್ಕೆಲ್ಲ ನೇರವಾಗಿ ಅರ್ಜಿಯನ್ನು ತಗೊಂಡು ನೇರವಾಗಿ ಸ್ಯಾಂಕ್ಷನ್ ಮಾಡುವಂತಹ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಅದನ್ನು ಕೂಡ ಈ ಒಂದು ಬಡ್ಜೆಟ್ನಲ್ಲೇ ಘೋಷಣೆ ಮಾಡುವಂತಹ ಒಂದು ನಿರೀಕ್ಷೆ ಇದೆ. ಇದೊಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಎಷ್ಟೋ ಜನ ವಸತಿ ರಹಿತರು ಇನ್ನೂ ಕೂಡ ಸಾಕಷ್ಟು ಒಂದು 20 ವರ್ಷ 30 ವರ್ಷ 40 ವರ್ಷಗಳಿಂದ ಕೂಡ ಒಂದು ಸೈಟ್ ಇಲ್ದೇ ಸ್ವಂತ ಮನೆ ಇಲ್ದೇ ಇರುವಂಥವ್ರು ಇದ್ದಾರೆ. ಅಂಥವರಿಗೆ ಇದೊಂದು ಅನುಕೂಲ ಆಗುವಂತಹ ಒಂದು ಯೋಜನೆ. ಈ ಒಂದು ಯೋಜನೆಯನ್ನೇ 7ನೇ ಗ್ಯಾರಂಟಿ ರೀತಿ ಘೋಷಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ನಮ್ಮ ಒಂದು ರಾಜ್ಯದ ಮಹಿಳೆಯರಿಗೊಂದು ಸಿಹಿ ಸುದ್ದಿ, PPL ಕಾರ್ಡ್ ಇರುವಂಥವ್ರಿಗೊಂದು ಒಳ್ಳೆ ವಿಚಾರ, ಇನ್ನು ವಸತಿ ರಹಿತರಿಗೂ ಕೂಡ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.